ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಮರ್ಥ ಶಾಮನೂರು ಸಲ್ಲಿಸಿದ್ದಾರೆ. ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ ಅಧಿಕೃತ ಘೋಷಣೆಗೂ ಮುನ್ನ ನಾಮಪತ್ರ ಸಲ್ಲಿಕೆಯಾಗಿರತಕ್ಕಂಥದ್ದು. ಬಿ ಫಾರಂ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲೇ ಸಮರ್ಥ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಮರ್ಥ ಶಾಮನೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಟ್ಟಿರೋದೇ ಅಪ್ಪಾಜಿ ಶಾಮನೂರು ಅವರು, ಹೀಗಾಗಿ ನಾನು ಕಾಂಗ್ರೆಸ್ನಿಂದಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಅಲ್ಪಸಂಖ್ಯಾತರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮಾತನಾಡಿದ್ದಾರೆ, ಒಂದ್ಸಲ ಕೇಳಿಸ್ಕೊಳ್ಳಿ. ಯುಗಾದಿ ಹಬ್ಬದ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಪಾರ್ಟಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ, 2 ದಿನ ಉಳಿದಿರೋದೌದ್ರ, ಸೋಮವಾರ ಒಂದಿನ, ಇವತ್ತೊಂದಿನ. ಸಿಗುವ ಭರವಸೆ ಮೇಲೆ ಕೊಡ್ತಿದ್ದೀವಿ. ಸಿಗುವ ಭರವಸೆ ನಮ್ಮ ತಾತಾರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪ್ಪಾರ ಸ್ಥಾನದಲ್ಲಿರೋರು ಒಬ್ಬರು ವ್ಯಕ್ತಿನ ಕಲ್ಕೊಂಡಂಗೆ ಆಗಬೇಕು. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಚೂರು ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನು. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಟ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ಮುಂದೆ ಮಾಡ್ಕೊತಾ ಇರ್ತೀವಿ ಅಂತ ಹೇಳಿ. ಆದರೆ ನೀವು ಬರ್ಬೋದು. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಯಾಕಂದರೆ ಎಲ್ಲರೂ ನಾವು ಹುಟ್ಕೊಳ್ತೀವಿ, ಎಲ್ಲರೂ ನಮಗೆ ನಮ್ಮ ಮಾವ ಅಂತಲೇ ಕರೀತೀವಿ. ಅದಕ್ಕೆ ಅದರಲ್ಲಿ ಏನೂ ಸಂಕೋಚ ಅಷ್ಟೇ ಹೇಳಿ ನಾವು ನಮ್ಮ ಮಾತು ಯುಗಾದಿ ಹಬ್ಬ, ರಂಜಾನ್ ಹಬ್ಬ 2 ಕೂಡಿ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ 1 ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವು ಎಲ್ಲೇ ನೋಡಿದರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ